ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ 80 ಡಿಎನ್ಎ ಮಾದರಿ ಸಂಬಂಧಿಕರೊಂದಿಗೆ ಮ್ಯಾಚ್ ಆಗಿದೆ ಅನ್ನೋದರ ಕುರಿತು ಅಪ್ಡೇಟ್ ಸಿಕ್ಕಿರುವಂಥದ್ದು. ಇನ್ನು ಈವರೆಗೂ 33 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ನಡೀತಾ ಇರುವಂಥದ್ದು. ಇನ್ನು ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಇಂದು ಜರುಗಲಿದೆ. ಪ್ಲೇನ್ ಕ್ರ್ಯಾಶ್ನಲ್ಲಿ ಸಾವನ್ನಪ್ಪಿದ್ದ ಗುಜರಾತ್ನ ಎಕ್ಸ್ ಸಿಎಂ ವಿಜಯ್ ರೂಪಾನಿ ಘನಘೋರ ದುರಂತದಲ್ಲಿ ಒಟ್ಟು 274 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯ ಈಗ ವೈದ್ಯರಿಗೆ ಸವಾಲಾಗಿರುವಂಥದ್ದು ಡಿಎನ್ಎ ಮ್ಯಾಚ್ ಆಗಬೇಕು, ಸಂಬಂಧಿಕರದ್ದು ಹಾಗೆ ಮೃತದೇಹಗಳದ್ದು. ಹೀಗಾಗಿ ಅದಕ್ಕೆ ಟೈಮ್ ಹಿಡಿಯುತ್ತೆ. ಇದುವರೆಗೂ 80 ಡಿಎನ್ಎ ಮಾದರಿ ಸಂಬಂಧಿಕರೊಂದಿಗೆ ಮ್ಯಾಚ್ ಆಗಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ 33 ಮೃತದೇಹಗಳನ್ನು ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ಇನ್ನು ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಮೃತದೇಹವನ್ನು ಕೂಡ ವೈದ್ಯರು ಕಂಡುಹಿಡಿದಿದ್ದಾರೆ. ಇಂದು ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಕೂಡ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಉಳಿದಿರುವ ಮೃತದೇಹಗಳ ಡಿಎನ್ಎ ಪರೀಕ್ಷೆ ಕೂಡ ಮುಂದುವರೆದಿರುವಂಥದ್ದು. ಅಂದರೆ ಈ ಒಂದು ಅವಘಡ ದುರಂತದ ಸಂದರ್ಭದಲ್ಲಿ ಒಟ್ಟು 274 ಮಂದಿಯ ಮೃತದೇಹಗಳು ಕೂಡ ಸುಟ್ಟು ಕರಕಲಾಗೋಗಿವೆ. ಮೂಳೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ ಇವರು ಯಾರು ಏನು ಎತ್ತ ಅಂತ ಕಂಡುಹಿಡಿಯೋದಕ್ಕೆ. ಹೀಗಾಗಿ ವೈದ್ಯರಿಗೆ ಈಗ ಮೃತದೇಹಗಳನ್ನು ಪತ್ತೆ ಹಚ್ಚೋದೇ ಸದ್ಯಕ್ಕಿರುವಂತಹ ಸವಾಲು. ಸದ್ಯಕ್ಕೆ ಆ ಸವಾಲನ್ನು ಭೇದಿಸ್ತಾ ಇದ್ದಾರೆ. ಇದುವರೆಗೂ 80 ಡಿಎನ್ಎ ಮಾದರಿ ಸಂಬಂಧಿಕರೊಂದಿಗೆ ಮ್ಯಾಚ್ ಕೂಡ ಆಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು.